ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಯುಗಾದಿ ಹಬ್ಬಕ್ಕೆ ಎಲ್ಲ ಏನೇನು ಬೇಕೋ ಐಟಮ್ಸ್ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ನೋಡಿ, ಎಲ್ಲರೂ ಮಲ್ಕೊಂಡಿರ್ತಾರೆ. ನಾನಾದರೆ ಈ ಟೈಮಿಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಚೆಂಡು ಹೂವು ಇದು ಬಂದುಬಿಟ್ಟು ಅರ್ಧ ಕೆ ಜಿ ಬಂದುಬಿಟ್ಟು 40 ರೂಪಾಯಿ. ಆಮೇಲೆ ಬಂದುಬಿಟ್ಟು ಇದು ವಿಲೇದೆಲೆ ಕಲ್ಚಕ್ಕೆ ತೊಗೊಂಬಂದ್ವಿ, ಇದು 15 ರೂಪಾಯಿ. ಆಮೇಲೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ಬೇವಿನ ಸೊಪ್ಪು ಬಂದುಬಿಟ್ಟು 20 ರೂಪಾಯಿ. ಆಮೇಲೆ ನನಗೆ ಫೇವ್ರೇಟು ಇದು ಬಾಳೆ ಎಲೆ ತೊಗೊಂಡು ಬಂದೆ. ಒಂದು ಎಲೆನ ನೋಡಿ ಈ ಥರ ಮಡಚಿದ್ದಕ್ಕೆ ಕಟ್ಟಾಗೋಗಿತ್ತು, ತುಂಬ ಬೇಜಾರಾಯಿತು. ಇದು ಬಂದುಬಿಟ್ಟು 10 ರೂಪಾಯಿ. ಇದು ನಾಳೆ ಒಬ್ಬಟ್ಟು ಮಾಡೋಕ್ಕೆ ಚೆನ್ನಾಗಿರುತ್ತೆ, ಇದರಲ್ಲಿ ಒಬ್ಬಟ್ಟೆಲ್ಲ ಹಾಕ್ಕೊಂಡು ತಿನ್ಬೋದು ಅಂದ್ಬಿಟ್ಟು ನನ್ನ ಫೇವ್ರೇಟ್ ಅಂತ ತೊಗೊಂಡು ಬಂದೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ತೆಂಗಿನಕಾಯಿ ಹೆವಿ ರೇಟ್ ಆಗಿಬಿಟ್ಟಿದೆ, ಎಲ್ಲನೂ 45 ರೂಪಾಯಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಒಂದೊಂದು ಪ್ಯಾಕೆಟ್ ಇಸ್ಕೊಂಬಂದೆ. ಮಲ್ಲಿಗೆ ಹೂವು ಬಂದುಬಿಟ್ಟು 50 ರೂಪಾಯಿ ಒಂದು ಪ್ಯಾಕೆಟು, ಕನಕಾಂಬರ ಬಂದುಬಿಟ್ಟು 40 ರೂಪಾಯಿ. ಅದೇ ಕಟ್ಟಿರೋದು ಒಂದು ದಿಂಡು ಬಂದುಬಿಟ್ಟು 80 ರೂಪಾಯಿ ಹೇಳಿದ್ರು. ಅದಕ್ಕೆ ನಾನು ಈ ಥರ ಬಿಡಿ ಬಿಡಿ ತೊಗೊಂಬಂದೆ. ಇದು ರಿಸ್ಕೇ, ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಂಬಂದೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ಮಾವಿನ ಎಲೆ, ಅದು ಕೂಡ ಚೆನ್ನಾಗಿರೋದು ಬಿಡಿಸ್ಕೊಂಡು ನಮ್ಮ ಮನೆಯವರು ಚೆನ್ನಾಗಿಲ್ದಿರೋ ಬಿಸಾಕ್ಬಿಟ್ಟವ್ರೆ. ನೋಡಿ ಇಷ್ಟೊತ್ತಾಗಿದೆ. ಇದು ತೋರಿಸ್ಬಿಟ್ಟು ಇದೆಲ್ಲ ಹೂವು ಎಲ್ಲ ಕಟ್ಬಿಟ್ಟು ಮಲ್ಕೋಬೇಕು. ಅದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹಂಗೆ ಸ್ಟಾರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಗ್ರೋಸರಿ ಕೂಡ ತೊಗೊಂಡು ಬಂದ್ವಿ. ಇವಾಗೆಲ್ಲ ವೀಡಿಯೋ ಮಾಡಿಬಿಟ್ಟು ನನಗೆ ಕೆಲಸ ಏನಾದರೂ ಪೆಂಡಿಂಗ್ ಇದ್ದರೆ ಇಷ್ಟ ಆಗಲ್ಲ. ಅದಕ್ಕೆ ಎಲ್ಲ ವೀಡಿಯೋ ಮಾಡಿಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ಹೂವು ಎಲ್ಲ ಕಟ್ಬಿಟ್ಟು ಮಲ್ಕೊಂಡ್ಬಿಡೋಣ ಅಂದ್ಬಿಟ್ಟು. ಆಮೇಲೆ ನೋಡಿ, ವೀಡಿಯೋ ಯಾರು ಮಾಡೋಕ್ಕಿಲ್ಲ, ಅದಕ್ಕೆ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಅವರೆಲ್ಲ ಮಲ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಬಿಂದು ಜ್ಯೂಸು. ಆಮೇಲೆ ಬಂದುಬಿಟ್ಟು ಒಂದು ಹಪ್ಳ. ಆಮೇಲೆ ಬಂದುಬಿಟ್ಟು ಇದು ಅವಲಕ್ಕಿ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಹೆವಿ ರಶ್ ಅಂದರೆ ರಶ್ಟು ಸ್ಟಾರ್ ಮಾರ್ಕೆಟಲ್ಲಿ. ಕವರ್ ಸಮೇತ ಇಲ್ಲ, ಏನು ಗ್ರೋಸರೀಸ್ ಒಂದಂದರೆ ಒಂದಿಲ್ಲ. ಇದು ಬನಾನಾ ಇಲ್ಲ, ಏನೂ ಇಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಅವಲಕ್ಕಿ ದೊಡ್ಡ ಕವರ್ಗಳು, 1 kg ಕವರ್ ಕೂಡ ಇಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪೆನಾಯಿಲ್ ಇಸ್ಕೊಂಡು ಬಂದೆ, ಇದು ಮನೆ ಒರೆಸೋಕ್ಕೆ. ಆಮೇಲೆ ಬಂದುಬಿಟ್ಟು ಇದು ಕಂಫರ್ಟು, ಇದೊಂದು 2.5 ಲೀಟ್ರ್ ಎರಡು ಲೀಟರು, ಇದು 250 ರುಪೀಸು. ಇದು ಟಾಟಾ ಕಿಲ್ಲದು, ಇದು ತುಂಬ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದೊಂದು 250 ಲೀಟರು. ಆಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಟಾಟಾದೇ ಕಿಲ್ಲ. ಇದು ಲಿಕ್ವಿಡ್ ವಾಷಿಂಗ್ ಮಿಷನ್ದು. ಇದು ಬಂದುಬಿಟ್ಟು 4 ಲೀಟರು, 375 ರುಪೀಸ್, 378 ರುಪೀಸ್, 8 ರುಪೀಸ್ ಏನೋ ಇತ್ತು ಇದು. ಆಮೇಲೆ ಬಂದುಬಿಟ್ಟು ಇದು ಕೂಡ ಅದೇ ಟಾಟಾದೇನೆ ಕಿಲ್ಲ, ಇದು ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡು ಇದು. ಆಮೇಲೆ ಬಂದುಬಿಟ್ಟು ಸಕ್ಕರೆ ಕೂಡ ಇಲ್ಲ, ಬೆಲ್ಲ ಕೂಡ ಇಲ್ಲ, ಬೆಲ್ಲ ಚೆನ್ನಾಗೇ ಇಲ್ಲ. ಸಕ್ಕರೆ ಕೂಡ ದೊಡ್ಡ ಸಕ್ಕರೆ. ಇನ್ನೇನು ಮಾಡೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಟೈಮ್ ಬೇರೆ ಆಗೋಗಿತ್ತು, 9 ಗಂಟೆ ಅಲ್ಲೇ ತೊಗೊಂಡು ಬಂದೆ. ಫುಲ್ ಮಳೆ ಅಂದರೆ ಮಳೆ ಬೆಂಗಳೂರಲ್ಲಿ, ಅದಕ್ಕೆ ಹೋಗಿ ತೊಗೊಂಬಂದ್ವಿ. ಇದು ಬಂದುಬಿಟ್ಟು ರೋಸ್ಟೆಡ್ ಶಾವಿಗೆ, ಇದು ಬಂದುಬಿಟ್ಟು 54 ರುಪೀಸು, ಅರ್ಧ ಕೆ ಜಿ ಏನೋ ಇದೆ. ಇದೊಂದು ಅರ್ಧ ಕೆ ಜಿ ತೊಗೊಂಡು ಬಂದೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಗೋಧಿ ಹಸಿಟ್ಟು, ಅದೆಷ್ಟು ಕೆ ಜಿ ಏನೋ ಕೂಡ ಗೊತ್ತಿಲ್ಲ. ಇಲ್ಲಿ ಹಾಕಿದ್ದಾರೆ, ಹಾಕಿಲ್ಲ ಇಲ್ಲಿ. ಇದ್ರ ಮೇಲೆ ಡಿಮಾರ್ಟಲ್ಲಿ ಹಾಕ್ದಂಗೆ ಎಷ್ಟು ವೆಯ್ಟು, ಎಷ್ಟು ಕೆ ಜಿ ಆ ಥರ ಏನೂ ಕೂಡ ಹಾಕಿಲ್ಲ. ಅದು ಹೆಂಗೆ ಕೌಂಟ್ ಮಾಡಿದ್ರು ಕೂಡ ನನಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರು ಬಿಲ್ ಮಾಡ್ಕೊಂಡಿದ್ದು. ಆಮೇಲೆ ಬಂದುಬಿಟ್ಟು ಇದೇ ಮನೆಯಲ್ಲಿ ಜೀರಿಗೆ ಎಲ್ಲನೂ ಒಂದು ಪ್ಯಾಕೆಟ್ ಹಾಕ್ಕೊಂಡೆ ಜೀರಿಗೆ. ಆಮೇಲೆ ಸಾಸಿವೆ ಕೂಡ ಇತ್ತು, ಸಾಸಿವೆ ಕೂಡ ಒಂದು ಪ್ಯಾಕೆಟ್ ತೊಗೊಂಡು ಬಂದೆ. ಆಮೇಲೆ ಬಂದುಬಿಟ್ಟು ಇದು ಬಂದುಬಿಟ್ಟು ಇದ್ರ ಪೆನಾಯಿಲ್, ಬಾತ್ರೂಮ್ ವಾಶ್ ಮಾಡೋಕ್ಕೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಬೆನ್ಸಿ ರವೆ ಉಪ್ಪಿಟ್ಟಿಗೆಲ್ಲನೂ ಇದು ಚೆನ್ನಾಗಿರುತ್ತೆ. ಸಣ್ಣದಾದರೆ ಒಂಥರ ಎಗ್ ಹೊಡೆದ್ಬಿಡುತ್ತೆ ಅಂದ್ಬಿಟ್ಟು ನಾನು ಇದೇ ತೊಗೊಂಬರೋದು ಈ ನಡುವೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಉದ್ದಿನ ಬೇಳೆ, ನೋಡಿ ಕವರ್ಗಳೆಲ್ಲನೂ ತುಂಬ ದೊಡ್ಡದಾಗಿದೆ, ಅದಕ್ಕೆ ಈ ಥರ ಹಾಕ್ಕೊಂಬಂದಿದ್ದೀನಿ. ಆಮೇಲೆ ರವೆನೂ ಅದೆಲ್ಲನೂ. ಆಮೇಲೆ ಬಂದುಬಿಟ್ಟು ಇದು ಹೆಸ್ರು ಬೇಳೆ ಮನೆಯಲ್ಲೆಲ್ಲನೂ ಐತೆ ಆಲ್ರೆಡಿ, ಸ್ವಲ್ಪನೇ ತೊಗೊಂಬಂದೆ. ನಾನು ಈ ನಡುವೆ ಏನೇನು ಬೇಕೋ ಅದೆಲ್ಲ ಇಸ್ಕೊಂಬಂದ್ಬಿಡ್ತೀನಿ ಆವಾಗವಾಗೂ. ಯಾಕಂದರೆ ಇಲ್ಲಿ ವೈಟ್ ಫೀಲ್ಡಲ್ಲಿ ಡಿಮಾರ್ಟ್ ಇಲ್ಲ, ಅದಕ್ಕೆ ಸ್ಟಾರ್ ಮಾರ್ಕೆಟ್ಗೆ ಹೋಗಬೇಕು. ಅಲ್ಲಿ ಒಂದಂದರೆ ಒಂದು ಸಿಗೋಲ್ಲ, ಫುಲ್ಲು ಕ್ರೌಡು. ತೆಂಗಿನಕಾಯಿ ಇಲ್ಲ, ಬಾಳೆಹಣ್ಣಿಲ್ಲ, ಏನಂದರೆ ಏನಿಲ್ಲ. ಆಮೇಲೆ ಪೇಸ್ಟು ಇರಲಿಲ್ಲ, ಆಮೇಲೆ ಬೆಲ್ಲ ಇರಲಿಲ್ಲ, ಸೋಪ್ ಇರಲಿಲ್ಲ, ಎಣ್ಣೆ ಗೋಲ್ಡ್ ವಿನ್ನರ್ ಇರಲಿಲ್ಲ. ಆಮೇಲೆ ಇದೆಲ್ಲ ತೊಗೊಂಡ್ಬಿಟ್ಟು ಆಚೆಗೆ ಬಂದಮೇಲೆ ಅಲ್ಲಿ ಹೋಲ್ಸೇಲ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಪೇಸ್ಟ್ ತೊಗೊಂಡು, ಆಮೇಲೆ 1/2 ಕೆ ಜಿ ಬೆಲ್ಲ ಇತ್ತು, ಬಟ್ ಅದೇನೋ ಚೆನ್ನಾಗಿಲ್ಲ, ಸ್ಟಾಕ್ ಎಲ್ಲನೂ ಒಂಥರ ಇತ್ತು. ಅದಕ್ಕೆ ಬೆಲ್ಲ ಒಂದು ಅರ್ಧ ಕೆ ಜಿ ಆಲ್ರೆಡಿ ಮನೆಯಲ್ಲೂ ಐತೆ. ಸೋಪುಗಳು ಇದು ನಾವು ಚಿಕ್ಕದೇ ಹಾಕ್ಕೊತೀವಿ, ಯಾಕಂದರೆ ಒಬ್ಬೊಬ್ರು ಒಂದೊಂದು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಚಿಕ್ಕದೇ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ವಿನ್ನರ್ ಎಣ್ಣೆ 1 ಕೆ ಜಿ ತೊಗೊಂಡೆ.
ಆಲ್ರೆಡಿ 1-2 ಕೆ ಜಿ ಮನೆಯಲ್ಲಿದೆ, ಆದ್ರೂ ಒಂದು ಕೆ ಜಿ ಇಸ್ಕೊಂಬಂದು. ಎಷ್ಟು ರೇಟ್ ಆಗಿದೆ ಗೋಲ್ಡ್ ವಿನ್ನರ್ ಎಣ್ಣೆ. ನಾನು ಫಸ್ಟ್ ತೊಗೊಂಡಾಗ 162 ಇತ್ತು, ಇವತ್ತು ಬಂದುಬಿಟ್ಟು 178 ರೂಪಾಯಿ ಐತೆ ಕೆ ಜಿ. ಹೋಲ್ಸೇಲ್ ಅಂಗಡಿಲಿ ತೊಗೊಂಡು ಬಂದಿದ್ದು. ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ಏನಕ್ಕೆ ಈ ವಿಡಿಯೋ ಮಾಡಿದ್ದು ಅಂದರೆ ಇದೆಲ್ಲ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡ್ರೆ ನಾಳೆ ಹಬ್ಬ ಅಲ್ಲ, ನಾಳೆ ಸ್ವಲ್ಪ ಬೇಗ ಎದ್ದು ಎಲ್ಲ ಐಟಮ್ಸ್ ಎಲ್ಲ ಅಡುಗೆಗಳೆಲ್ಲ ಮಾಡಬೇಕಲ್ಲ. ತುಂಬ ಕೆಲಸ ಅಂದರೆ ತುಂಬ ಕೆಲಸ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ಎಷ್ಟಾಯಿತು ಅಂದರೆ 1-2.5 ಸಾವಿರ ಏನಾಯಿತು. ಇದು ಬರೀ ರೇಷನ್ಗಲ್ಲ, ಅವ್ವ ಅದು ಎಲ್ಲನೂ ತೊಗೊಂಡು ಬಂದಿದ್ದಕ್ಕೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಬಾಳೆಹಣ್ಣು ಎಲ್ಲೂ ಸಿಗಲಿಲ್ಲ, ಎಲ್ಲ ಫುಲ್ಲು ಕ್ಲೋಸ್ ಆಗೋಗಿತ್ತು. ಇಷ್ಟೊತ್ತಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದುಬಿಟ್ವಿ. ಆಮೇಲೆ ಇದೆಲ್ಲ ಜೋಡಿಸ್ಬೇಕು ಅಂತಲೇ ಇವಾಗೆ ವಿಡಿಯೋ ಮಾಡಿದೆ. ಇದು ಇಲ್ಲ ಅಂದಿದ್ರೆ ಬೆಳಗ್ಗೆ ಮಾಡ್ತಾಯಿದ್ದೆ ವಿಡಿಯೋನ. ಹಬ್ಬ ಇದೆಯಲ್ಲ, ತುಂಬ ಕೆಲಸ ಇದೆ, ಎಲ್ಲ ಮಾಡ್ಕೋಬೇಕು. ಹೂವು ಕಟ್ಟಬೇಕು, ಇನ್ನು ತೋರಣಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ರಂಗೋಲಿ ಎಲ್ಲ ಹಾಕಬೇಕು. ತುಂಬ ಕೆಲಸ ಇದೆ, ಒಬ್ಬಳೇ ಮಾಡ್ಕೋಬೇಕು, ಯಾರು ಹೆಲ್ಪ್ ಮಾಡೋರು ಕೂಡ ಇಲ್ಲಲ್ಲ. ಅದಕ್ಕೇ ಇವಾಗ ಎಲ್ಲ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ತೋರಿಸೋಣ ಅಂತ. ನೋಡಿ ಇದೆಲ್ಲನೂ ಹಿಂಗೆ ಐತೆ, ಇದೆಲ್ಲನೂ ಜೋಡಿಸ್ಕೋಬೇಕು. ಆಮೇಲೆ ಚೆಂಡು ಹೂವು ಎಲ್ಲನೂ ಕೋನ್ಸ್ಕೋಬೇಕು. ಇದು ಮಲ್ಲಿಗೆ ದಿಂಡು ನೋಡ್ತಾ ಇರ್ಬೋದು. ಎಷ್ಟು ಬೇಜಾನ್ ಕೆಲಸ ಇದೆ. ಇದೆಲ್ಲ ಮಾಡಿ ಮುಗಿಸಿ ಮಲ್ಕೋಬೇಕು. ಎಷ್ಟೊತ್ತಾದರೂ ಆಗಲಿ ಮಾಡಿ ಮುಗಿಸೇ ಮಲ್ಕೋಬೇಕು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫುಲ್ ವಿಡಿಯೋನ ನೋಡಿ ಪ್ಲೀಸ್, ನನಗೆ ಅದೊಂದು ಹೆಲ್ಪ್ ಮಾಡಿ. ಬಾಯ್ ಫ್ರೆಂಡ್ಸ್.